ಓಂ ಸ್ವಾಮಿ ಶರಣಮ್ಮಯ್ಯಪ್ಪ. ಇಂದು ಚೆಂಗನೂರು ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಆದರಿಕ ಸುಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ಪಾರ್ಟ್ 1ನಲ್ಲಿ ನೋಡಿದ್ವಿ. ಅಂದರೆ ನಾವು ಎಲ್ಲಿಂದ ತುಮಕೂರಿಂದ ಹೊರಟೆವು, ತುಮಕೂರು ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಮಾಲೆ ಹಾಕ್ಕೊಂಡು ಎಲ್ಲಿಂದ ಹೊರಟೆವು ಮತ್ತು ಇಲ್ಲಿಗೆ ಸೇರಿಕೊಂಡ್ವಿ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸಿದ್ವಿ ಪಾರ್ಟ್ 1ನಲ್ಲಿ. ಈಗ ಪಾರ್ಟ್ 2ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಅಂದರೆ ನಾವು ಶಬರಿಮಲೆಗೆ ಹೇಗೆ ಹೋದ್ವಿ, ಹೇಗೆ ಅದರ ಅನುಕೂಲಗಳು ಹೇಗಿತ್ತು, ಅನಾನುಕೂಲ ಹೇಗಿತ್ತು, ಹೇಗಿತ್ತು ಅನ್ನೋ ಜರ್ನಿನ ಈ ವಿಡಿಯೋದಲ್ಲಿ ಮುಖಾಂತರವಾಗಿ ನಿಮಗೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಸ್ವಾಮಿ ಶರಣಮಯ್ಯಪ್ಪ, ಅಯ್ಯಪ್ಪ ನೆನ್ಕೊಂಡು ಹೋದರೆ ಕಷ್ಟ ಸುಖಗಳು, ಮುಳ್ಳು ದುಃಖಗಳು, ಅನ್ನುಕೆಗಳು ಏನೇನಿರುತ್ತೆ ಕೋರಿಕೆಗಳೆಲ್ಲ ನೆರವೇರಲಿ ಅಂತ ಹೇಳ್ಕೊತ ಪಾಲನೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸುಮಾರು ವರ್ಷದಿಂದನೂ ಹೋಗ್ತಾ ಇದ್ದಾರೆ, ಈಗಲೂ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ನವಂಬರು, ಡಿಸೆಂಬರು, ಜನವರಿ ಟೈಮ್ನಲ್ಲಿ ಹೋಗ್ತಾರೆ. ನಾವು ಈಗ ಜೂನಲ್ಲಿ ಹೋಗಿದ್ವಿ ಸ್ನೇಹಿತರೆ. ಜೂನ್ ತಿಂಗಳಲ್ಲಿ 1 ವಾರ ಮಾತ್ರ ತೆಗೆದಿರ್ತಾರೆ. 12ನೇ ತಾರೀಕಿಂದ 19ನೇ ತಾರೀಕುವರೆಗೂ ಒಂದು ವಾರದಲ್ಲಿ ನಾವು ದರ್ಶನಕ್ಕೆ ಅಂತ ಹೋಗಿದ್ವಿ. ಅಂದರೆ ಈಗಿನ ಮಳೆ ಬೀಳುವ ಸಮಯದಲ್ಲಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ತುಂಬ ಚೆನ್ನಾಗಿರುವ ವೆದರ್ ಕೂಡಿರುವ, ಮಳೆಗಾಲದಲ್ಲಿ ಕೊಂಡಿರುವ ಈಗ ವೆದರ್ ಕ್ಲೈಮೇಟ್ ಚೆನ್ನಾಗಿತ್ತು ಸ್ನೇಹಿತರೆ. ಈ ಕ್ಲೈಮೇಟಲ್ಲಿ ಹೋಗಿದ್ವಿ ಸ್ನೇಹಿತರೆ. ಸ್ವಾಮಿ ಶರಣಮಪ್ಪ ಈ ಒಂದು ವಾರದ ಮುಂಚೆ ಹೋಗಿದ್ವಿ. ಅಂದರೆ ಇವತ್ತಿಗೆ 1 ವಾರ ಆಯಿತು ಸ್ನೇಹಿತರೆ. ಈ ಬುಧವಾರ ನಾವು ಸ್ವಾಮಿ ಶಬರಿಮಲೆಗೆ ಹೊರಟೆವು ಸ್ನೇಹಿತರೆ. ಇದು ನೋಡಿ, ಮಹಾರಾಜರ ಅಲ್ಲಿ ಮಣಿಕಂಠನು ಸಿಕ್ಕಿರುವ ಸ್ಥಳದಿಂದ ನಾವು ಅಲ್ಲಿಗೆ ಪಂಪಾ ನದಿ ಸ್ನಾನ ಮಾಡಿಕೊಂಡು ಇಲ್ಲಿ ಹೊರಟೆವು. ಅದಕ್ಕೆ ನಿಮಗೆ ನೋಡಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಇದೇ ಚೆಂಗನೂರಿನ ರೈಲ್ವೆ ಸ್ಟೇಷನ್. ನಾವು ತುಮಕೂರಿಂದ ಬಂದೆವು ಚೆಂಗನೂರು ರೈಲ್ವೆ ಸ್ಟೇಷನ್ಗೆ ಬುಧವಾರ ಬೆಳಗಿನ ಜಾವ 4:45ಕ್ಕೆ ಬಂದು ಇಳಿದಿವೆ ಸ್ನೇಹಿತರೆ. 4:45ಕ್ಕೆ ಚೆಂಗನೂರಿಂದ ಬಂದು ಇಳ್ಕೊಂಡು ಬೆಳಗಿನ ಜಾವ 6:00ಗೆ ಒಂದು ಬಸ್ಸು ಬರ್ತವೆ. ಅಲ್ಲಿರುವ ಗೋರ್ಮೆಂಟ್ ಬಸ್, ಕೇರಳ ಬಸ್ಸಲ್ಲಿ ಒಬ್ಬರಿಗೆ 150 ರೂಪಾಯಿ ಟಿಕೆಟು. ಅಲ್ಲಿಂದ ಪಂಪಾ ನದಿಗೆ ನೋಡಿ ಹೊರಟೆವು. ಪರಿಸರಕ್ಕೆ ಹೊಂದಿರುವ ಕಾಡಿನ ಮಧ್ಯದಲ್ಲಿ ನಾವು ಪರಿಸರಕ್ಕೆ ಹೊಂದಾಣಿಕೆ ಇರುವ ದೇಶದಲ್ಲಿರುವಂತೆ ನೋಡಿ ಎಷ್ಟು ಚೆಂದಾಗಿದೆ ಗೊತ್ತಾ ಸ್ನೇಹಿತರೆ. ಪ್ರಕೃತಿಗೆ ಹೊಂದಾಣಿಕೆ ಆಗಿರೋ ಮಳೆ ಬಿದ್ದಿದೆ, ತೆಳ್ಳಗೆ ಹನಿ ಬೀಳ್ತಾ ಇದೆ. ಮತ್ತು ಬೆಳಗಿನ ಜಾವ 6:00ಗೆ ನಾವು ಹೋದಾಗ ಬಸ್ಸಲ್ಲಿ ಟ್ರಾವೆಲಿಂಗ್ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಒಳ್ಳೆ ವ್ಯೂ, ಕಾಡುಗಳ ಮಧ್ಯದಲ್ಲಿ ಹೋಗೋದು. 80 ಕಿಲೋಮೀಟ್ರ್ ಹೋಗಬೇಕು ಸ್ನೇಹಿತರೆ. ಚೆಂಗನೂರಿಂದ ಪಂಪಾ ನದಿಗೆ 80 ಕಿಲೋಮೀಟ್ರ್ ಜರ್ನಿ ಇದೆ ಸ್ನೇಹಿತರೆ. ಆ 80 ಕಿಲೋಮೀಟ್ರ್ ಬಸ್ಸಲ್ಲೇ ಜರ್ನಿ ಮಾಡಬೇಕು. ಸತತವಾಗಿ 3 ಅವರ್ ಜರ್ನಿ ಇರುತ್ತೆ. ಬೆಟ್ಟ ಗುಡ್ಡ ಮಡ್ಡ ಭಾಗದಲ್ಲಿ ಜರ್ನಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಆಂಟಿಮೆಟಿಕ್ ಆರ್ಟಿಕ್ ಸೂಪರ್ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ. ಆ ವ್ಯೂ ನೋಡೋಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ನಾವು ಅದರಲ್ಲೂ ಪರ್ಸ್ನಲಾಗಿ ಕಾರಲ್ಲಿ ಇಲ್ಲ ಟಿ ಮಾಡ್ಕೊಂಡು ಹೋದಾಗ ಇನ್ನೂ ಚೆನ್ನಾಗಿರುತ್ತೆ. ಬೆಳಗಿನ ಜಾವ ನೋಡಿ ಅದು ನೋಡ್ಕೊತ ನಾವು ಪಂಪಾ ನದಿಗೆ ಹೊರಟೆವು ಸ್ನೇಹಿತರೆ. ಬಸ್ಸಿಂದ ಇಳ್ಕೊಂಡ್ವಿ. ಬೆಳಗಿನ ಜಾವ ಒಂದು 9:00ವರೆಗೆ ತೊಗೊಂಡು ಇಳಿಸಿರು. 9:00ವರೆಗೆ ಇಳ್ಕೊಂಡಾದ್ಮೇಲೆ ಅಲ್ಲಿಂದ ಪಕ್ಕದಲ್ಲೇ ಪಂಪಾ ನದಿ ಜಾಗಕ್ಕೆ ತೊಗೊಂಡೋಗ್ಬಿಟ್ರು. ಅದೇ ನೋಡ್ತಾ ಇದ್ದೀವಿ ನೋಡಿ, ಪಂಪಾ ನದಿ. ಆ ಪಂಪಾ ನದಿ ಅಕ್ಕಪಕ್ಕದಲ್ಲಿ ಇರುವುದೇ ಒಂದು ನದಿಯ 2 ಭಾಗದಿಂದ ನದಿ ಹರ್ಕೊಂಬಂದು ಪಕ್ಕದಲ್ಲಿ ಬ್ರಿಡ್ಜ್ ಇದೆ. ಬ್ರಿಡ್ಜ್ ಕೆಳಗಡೆ ನದಿ ಇದೆ. ಆ ನದಿಯ ಭಾಗದಲ್ಲಿ ನೋಡಿ ನೀರು ಹರಿತಾ ಇರೋದು. ಆ ಪಂಪಾ ನದಿಯಲ್ಲಿ ನಾವು ಸ್ನಾನ ಮಾಡ್ಕೊಳ್ಳೋಕ್ಕೆ ಹೊರಟೆವು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ. ನೋಡ್ತಾ ಇದ್ದೀರ, ಪ್ರಕೃತಿಗೆ ಸೌಂದರ್ಯವಾಗಿದೆ. ಆ ಪಂಪಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ನಾವು ಹಾಗೆ ಅರಣ್ಯದಲ್ಲಿ ಫಾರೆಸ್ಟ್ರು ಜಾಗದಲ್ಲಿರುವ ಒಂದು ನೋಡ್ತಾ ಇದ್ದೀರಲ್ಲ, ಕಪ್ಪು ಮಂಕಿಗಳು ಮತ್ತು ಅಳಿಲು ಅಂದರೆ ನಮ್ಮ ಕಡೆ ಚಿಕ್ಕದಾಗಿ ಅಳಿಲಿರ್ತವೆ. ಅಂದರೆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಹೊಂದಾಣಿಕೆ ಇರುವ ಈ ಅಳಿಲು ಮತ್ತು ಈ ಕೋತಿಗಳು, ಕಪ್ಪು ಮಂಕಿಗಳು ನೋಡಿ. ಅಳಿಲು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ. ಅಳಿಲು ಮುದ್ದಾಗಿದೆ, ಒಂದು ಕೆಂಪಾಗಿರುವ ಮುದ್ದಾಗಿರುವ ಅಳಿಲು. ಅಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲ ಹಣ್ಣು ಸಣ್ಣ ಹಣ್ಣುಗಳೆಲ್ಲ ಕೊಟ್ಟು ಅದನ್ನು ರೂಢಿ ಮಾಡಿಬಿಟ್ಟಿದ್ದಾರೆ. ಅದು ಅಲ್ಲೇ ತಿನ್ಕೊಂಡು ಅಲ್ಲೇ ಇರುತ್ತೆ. ನೋಡೋರು ವೀಡಿಯೋ ಶೂಟ್ ಮಾಡ್ತಾರೆ, ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲರೂ ಖುಷಿಯಿಂದ ನೋಡ್ಕೊತ ಎಂಜಾಯ್ ಮಾಡ್ಕೊತ ಸಿಗುತ್ತಾರೆ. ಚಿಕ್ಕ ಮಕ್ಕಳಿಗೆಲ್ಲ ತೋರಿಸ್ಕೊತ ಅದು ತುಂಬ ಆಟಗಳು, ಅದು ತುಂಟಾಟಗಳು ನೋಡ್ಕೊತ ನಾವು ಹೊರಟೆವು ಸ್ನೇಹಿತರೆ. ನಾವು ಈ ದಿನ ಪಂಪಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೀಗೆ ನಾವು ಬೆಟ್ಟ ಹತ್ತಲು ಬಂದೆವು. ಅಂದರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾವು ಅಲ್ಲಿಂದ ಇಡಿಮುಡಿ ತಂದಿರ್ತೀವಲ್ಲ ಸ್ನೇಹಿತರೆ, ಆ ಇಡಿಮುಡಿನೆಲ್ಲ ತೊಗೊಂಬಂದು ಅದನ್ನೆಲ್ಲ ದೇವ್ರ ಹತ್ರ ಅಲ್ಲಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಪಂಪಾ ನದಿಯಲ್ಲಿ ಸ್ನಾನ ಮಾಡ್ಕೊಂಬಂದು ಬೆಟ್ಟ ಹತ್ತೋದಕ್ಕೆ ಹೊರಟೆವು. ಬೆಟ್ಟ ಹತ್ಕೊಂಡು ಹೊರಟೆವು ಸ್ನೇಹಿತರೆ. ಬೆಟ್ಟವನ್ನು ನೋಡೋದಕ್ಕೆ ಕಡ್ದಾಗಿದೆ ಸ್ನೇಹಿತರೆ. ತುಂಬ ಅಪ್ಪಾಗಿದೆ. ಮತ್ತು ಬೆಟ್ಟಲುಗಳು ಇದ್ದಾವೆ ಮತ್ತು ಟಾರ್ ರೋಡು ಕೂಡ ಮಾಡಿದ್ದಾರೆ. ನನಗೆ ಬುದ್ಧಿ ಬಂದಾಗೆ ಒಂದು 10 ವರ್ಷದ ಮುಂಚೆ ಹೋಗಿದ್ದೆ ಇಡಿಮುಡಿ ಕಟ್ಕೊಂಡು. ಅಂದರೆ ಚಿಕ್ಕ ಮಣಿಕಂಠನಾಗಿ ನಾನು ಹೋಗಿದ್ದೆ.
10 ವರ್ಷದ ಹುಡುಗನಾಗ ಆ ಮಣಿಕಂಠನ ಸಮಯದಲ್ಲಿ ಬೆಟ್ಟ ಗುಟ್ಟ ಕಲ್ಲು ಗುಡ್ಡಗಳು ಇದ್ವು. ಈಗ ಕಲ್ಲು ಗುಡ್ಡಗಳೆಲ್ಲ ಕಿತ್ತು ಒಂದು ಕಲ್ಲನ್ನು ಇಳಿಜಾರು ಪ್ರದೇಶದಂತರ ಮಾಡಿದ್ದಾರೆ. ಆದರೆ ಕಲ್ಲುಗಳು ಪೋಟ್ಗಳಿದ್ದಾವೆ. ಆ ಕಲ್ಲುಗಳು ಮಧ್ಯದಲ್ಲಿ ಹೋಗ್ಬೇಕು ಸ್ನೇಹಿತರೆ. ಆ ಕಲ್ಲುಗಳು ಮಧ್ಯದಲ್ಲಿ ಹೆಂಗೆ ಅಂದರೆ ಅಪ್ಪು ಇದೆ ಮತ್ತು ಡೌನ್ ಇದೆ, ಅಪ್ಪು ಇದೆ ಡೌನ್ ಇದೆ. ತುಂಬ ಕಷ್ಟ ಇದೆ ಸ್ನೇಹಿತರೆ, ತುಂಬ ಕಷ್ಟ ಇದೆ ಹತ್ಕೊಂಡು ಹೋಗೋದು. ಸಣ್ಣಗಿರೋರ್ಗಾದರೂ ಹತ್ಬಿಟ್ಟು ಹೊರಟೋಗ್ತಾರೆ, ದಪ್ಪ ಇರೋರು ತುಂಬ ಕಷ್ಟ ಇದೆ. ನಮ್ಮಂಥವ್ರು ತುಂಬ ಕಷ್ಟದಿಂದ ಹೋಗಬೇಕು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ಅಂದರೆ ಅರಣ್ಯ ದಟ್ಟ ಕಾಡಿನಲ್ಲಿ ಮಧ್ಯದಲ್ಲಿ ವಾತಾವರಣ ತಕ್ಕನಾಗಿದೆ. ಎಷ್ಟೇ ನೀವು ಕೋಲ್ಡ್ ಇದ್ರೂ ಹೀಟ್ ಆಗೋದಿಲ್ಲ, ಅಂದರೆ ಅಷ್ಟು ಬೆವರು ಸುರಿತಾ ಇರ್ತದೆ, ಅಷ್ಟು ಅದ್ಭುತವಾಗಿರ್ತದೆ ನೋಡಿ. ಇಡುಮುಡಿ ಕಟ್ಕೊಂಡು ನಾವು 11 ಜನ ಇನ್ನೇನು ಶಬರಿಮಲೆಯ ಸ್ವಾಮಿಯ ದರ್ಶನಕ್ಕೆ ಹತ್ತತ್ರ ಹೋದೆವು ಸ್ನೇಹಿತರೆ. ಅದೇ ಸ್ವಾಮಿ ಶರಣಪ್ಪ 11 ಜನ. ಇವತ್ತು 8 ದಿನದಲ್ಲಿ ನಾವು ಹೋಗಿದ್ವಿ. ಬುಧವಾರ ಸಮಯಕ್ಕೆ ನಾವು 18ನೇ ತಾರೀಕು ಹೋಗಿದ್ವಿ. 18ನೇ ತಾರೀಕು ಸ್ವಾಮಿ ಶಬರಿಮಲೆಗೆ ನಾವು ಬೆಟ್ಟ ಹತ್ಕೊಂಡು ಹೋದ್ವಿ. ಬೆಳಗಿನ ಜಾವ 9 ಗಂಟೆಗೆ ನಾವು ಪಂಪಾ ನದಿಯಲ್ಲೇ ಸ್ನಾನ ಮಾಡ್ಕೊಂಡು ಹೊರಟ್ವಿ. ಆ ಪಂಪಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೊರಟಾಗ ನಾವು ಸ್ನೇಹಿತರೆ ಅಲ್ಲಿಂದ ನಾವು ಹೊರಟ್ಬಿಟ್ಟು ಕರೆಕ್ಟಾಗಿ 12:40ಕ್ಕೆ ನಾವು ದರ್ಶನ ಮಾಡಿದ್ವಿ. ಸ್ವಾಮಿ ಶರಣಪ್ಪ ಶಬರಿಮಲೆಯ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಒಂದು 10 ನಿಮಿಷ ದರ್ಶನ ಮಾಡೋಕ್ಕೆ ಬಿಟ್ಟರು. 1 ಗಂಟೆ ಕ್ಲೋಸ್ ಆಗುತ್ತೆ. ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ದೂರ ಹೋಗ್ತಾ ಅಲ್ಲಿ ಇಡಿಮುಡಿ ಕಳಿಸ್ಕೊಂಡು ಮತ್ತು ಅಂದರೆ ಇಡಿಮುಡಿಯ ಕಾಯಿ, ತೆಂಗಿನಕಾಯಿ ಮತ್ತು ನಾವು ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ವಿಂಗಡಣೆ ಮಾಡಿಕೊಂಡು, ಎಲೆ ಅಡಿಕೆ ಎಲ್ಲ ವಿಂಗಡಣೆ ಮಾಡಿಕೊಂಡು ಮತ್ತು ಉಂಡಿಗೆ ಏನು ಹಾಕ್ಬೇಕು ಅದು ಹಾಕ್ಬಿಟ್ಟು ಮತ್ತು ಎಣ್ಣೆಕಾಯಿ ಅಂದರೆ ತುಪ್ಪದ ಕಾಯಿಯನ್ನು ಹೊಡ್ಕೊಂಡ್ಬಿಟ್ಟು ನಾವು ಡಪ್ಪಿ ತೊಗೊಂಡಿರ್ತೀವಿ. ಒಂದು ಮುಚ್ಚುಳು ಅಲ್ಲೇ ಸಿಗುತ್ತೆ, ಅಲ್ಲೇ ಮಾರ್ಕೆಟಬಲ್ಲಿ ಇದೆ. ಒಂದು 80, 90, 100, 150 ಕೊಡ್ತಾರೆ. ಆ ಥರ ಮುಚ್ಚುಳುಗಳನ್ನ ತೊಗೊಂಡೋಗ್ಬಿಟ್ಟು ತುಪ್ಪವನ್ನು ಸುರ್ಕೊಳ್ತಾ ಆ ತುಪ್ಪವನ್ನು ಒಂದು ನಾವು ಮನೆಯಲ್ಲಿ ಪ್ರಸಾದ ಮಾಡಿಕೊಂಡು ಭಕ್ತಾದಿಗಳಿಗೆಲ್ಲ ಹಂಚ್ಬಿಟ್ಟಕ್ಕೆ. ಅದು ಭಕ್ತಾದಿಗಳಿಗೆ ಹಂಚೋದಕ್ಕೋಸ್ಕರ ನಾವು ಆ ತುಪ್ಪನ ನಾವು ತೊಗೊಂಬರ್ತೀವಿ ಸ್ನೇಹಿತರೆ. ಅದು ತೊಗೊಂಬಂದು ಖಾರ ಪೊಂಗಲ್ ಇಲ್ಲ ಖಾರ ಸ್ವೀಟ್ ಪೊಂಗಲ್ ಅಂತ ಮಾಡಿಕೊಂಡು ಸಿಹಿ ಪೊಂಗಲ್ ಆದರೂ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಪ್ರಸಾದ ಹಂಚ್ತೀವಲ್ಲ, ಅದು ಭಕ್ತಾದಿಗಳಿಗೆ ಆ ತುಪ್ಪದಲ್ಲಿ ಮಾಡಿ ತಗೊಂಡು ಅನ್ನ ತಗೊಂಡು ನೋಡಿ. ಅದೇ ಜಾಗ ಎಷ್ಟು ಖಾಲಿ ಇತ್ತು ಗೊತ್ತಾ ಸ್ನೇಹಿತರೆ, ತುಂಬ ಖಾಲಿ ಇತ್ತು, ತುಂಬ ಖಾಲಿ ಇತ್ತು. ಖಾಲಿ ಹೊಂದಿರುವ ಜಾಗದಲ್ಲಿ ನಾವು ಸಮಯ 12:45 1 ಗಂಟೆಗೆ ಮುಗಿಸ್ಕೊಂಡು ಹೋದ್ಮೇಲೆ ಎಲ್ಲ 1 ಅವರ್ಗೆಲ್ಲ ಖಾಲಿ ಆಗೋದು. ಎಷ್ಟು ಜನ ಭಕ್ತಾದಿಗಳು ಬಂದಿದ್ರು ಅಷ್ಟು ಜನ ಖಾಲಿ ಆಗೋದ್ರು. ಆ ಜಾಗನೂ ಕ್ಲೀನ್ ಆಗೋದು ಸ್ನೇಹಿತರೆ. ಆಮೇಲೆ ಮತ್ತೆ 4 ಗಂಟೆಗೆ ಓಪನಿಂಗ್ ಅಂತೆ. ನಾವೆಲ್ಲ ಮುಗಿಸ್ಕೊಂಡು ಬೆಟ್ಟ ಮತ್ತೆ ಅಲ್ಲಿಂದ ಅಪ್ಪಿಂದ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ಮತ್ತೆ ಇಳಿಯೋದಕ್ಕೆ ಕಡ್ದಾಗಿದೆ ಜಾಗ ಸ್ನೇಹಿತರೆ. ತುಂಬ ಇಳಿಜಾರವಾಗಿರುವ ಪ್ರದೇಶ. ಇಳ್ಕೊಂಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಅದು ಇಳಿದೆಯಲ್ಲ ಡೌನು, ಆ ಡೌನು ಇಳಿಯೋದು ಭಾಳ ಕಷ್ಟ ಇದೆ ಸ್ನೇಹಿತರೆ. ಹೆಂಗೆ ಅಂದರೆ ಒಂಥರ ಫುಲ್ಲು ಡೌನು. ಈ ಮೆಟ್ಲುಗಳು ಈ ಸ್ಲೋಪಾಗಿರುತ್ತೆ, ಅದು ಕಡ್ದಾಗಿಕ್ಕಿಲ್ಲ ಸ್ಲೋಪ್ ನೋಡಿ. ಆ ಥರ ನೋಡ್ತಾ ಇದ್ದೀನಿ ನೋಡಿ. ಆ ಮೆಟ್ಲುಗಳ ಮೇಲೆ ಸ್ವಲ್ಪ ಸ್ಕಿಡ್ ಆಯಿತು ಅಂದರೆ ಇಷ್ಟೋ ದೂರದಲ್ಲ ಕೆಳಕೋ ಬಿದ್ದೋಗಿರ್ತೀಯ, ಉಳ್ಕೊಂಡು ಹೊರಟೋಗ್ತೀವಿ. ಆದರೂ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಗ್ರೈನೇಟ್ ಕಲ್ಲಲ್ಲಿ ಕುಯ್ದುಬಿಟ್ಟು ಆ ಮಿಷಿನರಲ್ಲಿ ಕಲ್ಲನ್ನು ಕುಯ್ದು ಪೀಸ್ ಮಾಡಿ ಹಂಚಾಗಿ ಅದನ್ನು ಗ್ರಿಪ್ ಇಡೋಂಗೆ ಕಾಲಲ್ಲಿ. ಅಂದರೆ ತುಂಬ ಕಷ್ಟ ಆಗುತ್ತೆ. ಮೊಣಕಾಲು ಚುಪ್ಪಂತೂ ಫುಲ್ಲು ನೋವುತ್ತವೆ, ಈ ಮೀನು ಕಂಡೆಗಳೆಲ್ಲ ನೋವುತ್ತವೆ. ಗ್ರಿಪ್ಪಲ್ಲಿ ಹಿಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ನಾವು 11 ಜನ ನೋಡಿ ಅಲ್ಲಿ ಇಡಿಮುಡಿ ಎಲ್ಲ ಮುಗಿಸ್ಕೊಂಡು ಒಂದು ಇಡಿಮುಡಿ ಎಲ್ಲ ಕಟ್ಕೊಂಡು ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟೆವು. ಅಲ್ಲಿಂದ ಹೊರಟಾಗ ನೋಡಿದ್ವಿ ಸ್ವಾಮಿ ಇಳಿದಾರು ಪ್ರದೇಶದಲ್ಲಿ ನೋಡಿ ಹಿಂದಿಂದಕ್ಕೆ ಈ ಥರ ಇಳ್ಕೊಂಡು ಹೋದ್ರೆ ಸೇಫ್ಟಿ ಅಂತ ಅನಿಸುತ್ತೆ. ಅಂದ್ರೂ ಹಿಡ್ಕೊಂಡು ನಿಧಾನಕ್ಕೆ ಇಳ್ಕೊತ ಬಂದೆವು. ಅಂದರೆ 2 ಗಂಟೆಗೆ ನಾವು ಬೆಟ್ಟದಿಂದ ಇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2 ಗಂಟೆಗೆ ಇಳಿದಿದ್ದಕ್ಕೆ 4 ಗಂಟೆಗೆ ನಾವು ಬೆಟ್ಟದ ತುದಿಗೆ ಬರೋದಕ್ಕೆ ಆರಂಭಿಸಿದ್ದೀವಿ. ನೋಡೋದಕ್ಕೆ ನೋಡಿ ಸ್ನೇಹಿತರೆ ಎಷ್ಟು ಕಷ್ಟ ಇದೆ ಬೆಟ್ಟ ಇಳಿಯೋದು. ಆ ಥರ ಓಡೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಡೋಲು ಆ ಥರ ಡೋಲಲ್ಲಿ ಹೊತ್ಕೊಂಡು ಹೋಗ್ತಾರೆ. ನಿಮಗೇನಾದರೂ ಆಗಿಲ್ಲ ಅಂದರೆ ಡೋಲಲ್ಲಿ ಒಬ್ಬರಿಗೆ 9,000 10,000 ಆ ಥರ ಬಿಲ್ ಮಾಡ್ತಾರೆ. ಕರ್ಕೊಂಬಂದು ಬಿಡ್ತಾರೆ. ಅಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಕರ್ಕೊಂಡೋಗಿ ಬೆಟ್ಟದ ಬುಡದಕ್ಕೆ ನೋಡಿ ಇಲ್ಲಿಗೆ ಕರ್ಕೊಂಬಂದು ಬಿಡ್ತಾರೆ. ಒಬ್ಬರಿಗೆ 9,000 10,000 ಬಿಲ್ಲಿಂಗ್ ಮಾಡ್ತಾರೆ. ಆದರೂ ಏನೋ ಅಷ್ಟು ಕಷ್ಟ ಇದೆ ಸ್ನೇಹಿತರೆ, ತುಂಬ ಕಷ್ಟ ಇದೆ. ನಾವೇ ಹತ್ತೋದಕ್ಕೆ ಆ 4 ಜನ ಡೋಲರು ತುಂಬ ಕಷ್ಟದಿಂದ ಎತ್ಕೊಂಡೋಗಿ ಕರ್ಕೊಂಡು ಬಂದುಬಿಡ್ತಾರೆ. ತುಂಬ ಅವ್ರ ಶ್ರಮಕ್ಕೆ ನಾವು ಮೆಚ್ಚಬೇಕು. 4 ಜನನ ಒಬ್ಬರೇ ಎತ್ಕೊಂಡೋಗಿ ಕರ್ಕೊಂಬರ್ತಾರೆ ಡೋಲು. ಮತ್ತು ಅಲ್ಲಿ ಅಯ್ಯಪ್ಪ ಸ್ವಾಮಿ ಅಲ್ಲಿನ ಒಂದು ಪ್ಲೇಸಸ್ ಹೇಗಿದೆ, ಅಲ್ಲಿ ಆಂಟೋನಿಸ್ ಹೆಂಗಿದೆ, ಅಲ್ಲಿನ ಪ್ಲೇಸ್ ಹೇಗಿದೆ, ಅದು ಸ್ವಚ್ಛತೆಯಾಗಿದೆ. ಮತ್ತು ಪ್ಲಾಸ್ಟಿಕ್ ಸ್ವಚ್ಛತೆ ಯಾವುದಿಲ್ಲ. ಪ್ಲಾಸ್ಟಿಕ್ ಇಲ್ಲಿ ಎಲ್ಲ ಅಲೋ ಇಲ್ಲ, ನಾಟ್ ಅಲೋಡು. ಯಾವುದೇ ಪ್ಲಾಸ್ಟಿಕ್ ಸೌಲಭ್ಯ ಇಲ್ಲ ಅಲ್ಲಿ. ಮತ್ತು ಇಳ್ಕೊಂಡು ಬೆಟ್ಟವನ್ನು ಇಳ್ಕೊತ ಕೊನೆಗೆ ಮುಗಿಸ್ತಾ ಬಂದ್ವಿ. ಬೆಟ್ಟದ ಬುಡಕ್ಕೆ ಬಂದ್ವಿ ಸ್ನೇಹಿತರೆ. ಓಡ್ತಾ ಇದ್ರಲ್ಲ ಬೆಟ್ಟದ ಬುಡಕ್ಕೆ ಬಂದ್ವಿ. ಬೆಟ್ಟದ ಬುಡಕ್ಕೆ ಬಂದು ಕೊನೆಯ ಭಾಗದಲ್ಲಿ ಬಂದು ಸ್ನೇಹಿತರು ಇಳ್ಕೊಂಡ್ವಿ. ಆ ಕೊನೆಯ ಭಾಗದಲ್ಲಿ ನೋಡಿ ಇದೇ ಸ್ಲೋಪಾಗಿ ಇಳ್ಕೊಳ್ತಾ ಬಂದ್ವಿ. ಅದು ಡೋಲರ್ಸರು ಹೋಗ್ತಾ ಇರ್ತಾರೆ, ಡೋಲು ನೋಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಕಷ್ಟ ಗೊತ್ತಾ 4 ಜನಕ್ಕೆ. ಒಬ್ಬೊಬ್ಬರಿಗೆ ಒಂದೊಂದು 2,500 ಎಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದೇ ಒಂದು 8,000ಕ್ಕೆ ಆದರೆ 2,500 ಸಿಗುತ್ತೆ. 9,000 ಆದರೆ ಒಂದು 200 300 ಸಿಗುತ್ತೆ. ಆದರೆ ಕಷ್ಟ ಇದೆ ಸ್ನೇಹಿತರೆ. ಒಬ್ಬರು ಎತ್ಕೊಂಡು ಹೋಗಿ 4 ಜನನ ತುಂಬ ಕಷ್ಟದಿಂದ ಅಪ್ಪಲ್ಲಿ ಎತ್ಕೊಂಡು ಹೋಗ್ಬೇಕು. ಅಷ್ಟು ಕಷ್ಟ ಇದೆ ಗೊತ್ತಾ ಸ್ನೇಹಿತರೆ. ಗ್ರಿಪ್ಪ ಒಂದು ಸ್ಲಿಪ್ ಆದರೆ ಬಿದ್ದರೆ ಕೆಳಕ ಕಷ್ಟ, ತುಂಬ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಅಷ್ಟು ಗ್ರಿಪ್ಪಲ್ಲಿ ಬರ್ತಾರೆ ಸ್ನೇಹಿತರೆ.
ತುಂಬ ಅದ್ಭುತವಾದ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಸ್ನೇಹಿತರೆ. ನೋಡಿ ಎಷ್ಟು ಸ್ಲೋಪ್ ಆಗಿದೆ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನೋಡ್ತಾ ಇದ್ದೀನಿ ನೋಡಿ. ಮತ್ತು ಅಲ್ಲಿಂದ ಇಳ್ಕೊಳ್ತಾ ಬಂದ ನೋಡಿ, ಅಲ್ಲಿ ನಮ್ಮ ಮಹಾರಾಜರು ಅಂದರೆ ಮಣಿಕಂಠ ಅವರು ಸಿಕ್ಕಿರೋ ಜಾಗ ಅಂತೆ. ಅದು ಬುಡದಲ್ಲಿ ಅಂದರೆ ಬೆಟ್ಟದ ಬುಡದಲ್ಲಿ ಪಂಪಾ ನದಿಯಿಂದ ಒಂದು ಮುಂದೆ ಗಣೇಶನ ದೇವಸ್ಥಾನದಿಂದ ಮುಂದೆ ಆ ಜಾಗದಲ್ಲಿ ಸಿಕ್ಕಿದಂತೆ. ಆ ಜಾಗದಿಂದ ಎತ್ಕೊಂಡು ನೋಡಿ, ಡೋಲಲ್ಲಿ ಎತ್ಕೊಂಡು ಹೋಗುವ ಒಂದು ಡೋಲ್ ಪಿಕ್ಚರ್ಸು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಜಾಗದಿಂದ ನಾವು ಹೊರಟೆವು ಪಂಪಾ ನದಿಗೆ ಹೋಗ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋಗಿ ಇಳಿದುಬಿಟ್ಟು ಬಂದೆವು. ನಾವು ಆ ಬೆಟ್ಟ ಹತ್ತಕ್ಕಿಂತ ಮುಂಚೆವಾಗಿ ಎಂಟ್ರಿ ಟಿಕೆಟ್ ಅಂತ ಕೊಡ್ತಾರೆ. ಅದು ಏನು ಎಂಟ್ರಿ ಟಿಕೆಟ್ ಅಂದರೆ ನಾವು ಆಧಾರ್ ಕಾರ್ಡ್ ತೊಗೊಳೋಕೆ ಆಧಾರ್ ನಂಬರ್ ಹೇಳಿದ್ರೆ ಒಂದು ಸ್ಲಿಪ್ಪು ಕೊಡ್ತಾರೆ. ಆ ಸ್ಲಿಪ್ಪು ನೀವು ನೋಡಿದ್ರಿ ಫಸ್ಟ್ಗೆ ವೀಡಿಯೋದಲ್ಲಿ. ಆ ಸ್ಲಿಪ್ಪನ್ನು ಅಲ್ಲೇ ನೋಡಿ ಅದ್ರ ಮುಂದೆ ತೋರಿಸ್ತಾರೆ, ಕೊಡ್ತಾರೆ. ಅದನ್ನು ತೊಗೊಂಡು ಹೊರಟಬೇಕು. ಆ ಸ್ಲಿಪ್ಪನ್ನು ತೊಗೊಂಡು ನೋಡಿ, ಅಲ್ಲೇ ಗಣೇಶನ ದೇವಸ್ಥಾನ ಸುತ್ತಿ ಇದೆಯಲ್ಲ, ಆ ಗಣೇಶನ ಜಾಗದಿಂದ ನಾವು ಹೊರಡಬೇಕು ಸ್ನೇಹಿತರೆ. ಆ ಗಣೇಶನ ಜಾಗದಿಂದ ಗಣೇಶನ ಕೈ ಮುಗಿದುಬಿಟ್ಟು ನಾವು ಅಲ್ಲಿಂದ ಇಡಿಮುಡಿ ಎತ್ಕೊಂಡು ಹೊರಟೆವು. ಅಲ್ಲಿಂದ ಹೊರಟೆವು, ಬಂದೆವು, ಮತ್ತು ಅಲ್ಲೇ ಜಾಗಕ್ಕೆ ಮತ್ತೆ ರಿಟರ್ನ್ ಆಗಿ ಇಳ್ಕೊಂಡು ಅಲ್ಲಿಗೆ ಬಂದೆವು ಸ್ನೇಹಿತರೆ. ಸುಮಾರು 4:30 ಆಗಿತ್ತು ಸಂಜೆ. ನಾವು ಮಧ್ಯಾಹ್ನ 2 ಗಂಟೆ ಬಿಟ್ಟಿದ್ದಕ್ಕೆ 4:30ಗೆ 2:15ಗೆ ನಿಧಾನಕ್ಕೆ ನಿಧಾನಕ್ಕೆ ನಡ್ಕೊತಾ ಬಂದ್ವಿ. ತುಂಬ ಕಷ್ಟ ಇದೆ, ಏಳು ಮೂಳು ಅಂತ ಸ್ವಾಮಿಯೇ ಶರಣಪ್ಪ. ತುಂಬ ಕಷ್ಟ ಇದೆ ಸ್ನೇಹಿತರೆ, ಬೆಟ್ಟ ಹತ್ತೋಳೋದು ಇಳಿಯೋದು ಕಷ್ಟ ಇದೆ. ಕಷ್ಟದಿಂದ ಬಂದು ಇಳ್ಕೊಂಡು ಹೀಗೆ ಬಂದೆವು ಸ್ನೇಹಿತರೆ. ಹಾಗೆ ಸ್ವಾಮಿ ಕೈ ಮುಗಿಸ್ಕೊಂಡು ಅಲ್ಲಿಗೆ ನೋಡಿ, ಇದೇ ಕೊನೆಯ ಭಾಗ. ಆದರೆ ಹೆಣ್ಮಕ್ಳಿಗೆ ಅಲೋಡ್ ಇಲ್ಲ ಅಲ್ಲಿ ಜಾಗಕ್ಕೆ. ಅಲ್ಲನ್ನು ನಾವು ನಿಲ್ಲಿಸ್ಬಿಟ್ಟು ನಮ್ಮ ಒಂದು ಕಾಯಿ ಇರುತ್ತೆ, ಆ ಕಾಯನ್ನು ಹೊಡೆದ್ಬಿಟ್ಟು ಗಣೇಶನ ಮುಂದೆ ನಾವು ಬೆಟ್ಟ ಹಾಕ್ತೀವಿ. ಇಲ್ಲ ಬೆಟ್ಟದಿಂದ ಇಳಿದ್ಬಿಟ್ಟು ಆದರೂ ಕಾಯಿ ಹೊಡಿತಾರೆ. ಎಷ್ಟೋ ಭಕ್ತಾದಿಗಳು ಬಂದು ಹೊಡಿತಾರೆ, ನಾವು ಹೊಡಿತಿದ್ದೀವಿ, ಎಲ್ಲರೂ ಹೊಡಿತಾರೆ. ಅರ್ಕೆ ಇರುತ್ತೆ, ತೆಂಗಿನಕಾಯಿ ಹೊಡೆದ್ಬಿಟ್ಟು ಅಲ್ಲಿಂದ ಹೊರಟೆವು ಸ್ನೇಹಿತರೆ. ನೋಡಿ, ಇದೇ ಪಂಪಾ ನದಿಯ ತೀರದಲ್ಲಿರುವ ಬುಡದಿಂದ ಬಂದೆವು ಪಂಪಾ ನದಿ ಕೊನೆಯ ಭಾಗಕ್ಕೆ. ಪಂಪಾ ನದಿಯ ಕೊನೆಯ ಭಾಗಕ್ಕೆ ಇಳ್ಕೊಂಡು ಬಂದ್ವಿ ಸ್ನೇಹಿತರೆ. ಸ್ನಾನ ಮಾಡಿದ್ದು ಅಲ್ಲೇ ಬೆಳಗಿನ ಜಾವ ನಾವು ಒಂದು 8:00ಗೆ ಸ್ನಾನ ಮಾಡಿ 9:00ಗೆ ಬೆಟ್ಟ ಹತ್ತೇವು. 12:45ಕ್ಕೆ ದರ್ಶನ ಆಯಿತು. 1 ಗಂಟೆ ಕ್ಲೋಸ್ ಆಗುತ್ತೆ. 2 ಗಂಟೆಗೆ ನಾವು ಇಡಿಮುಡಿ ಎಲ್ಲ ಕ್ಲೀಸ್ ಮಾಡ್ಕೊಂಡು, ಅಂದರೆ ಇಡಿಮುಡಿ ಎಲ್ಲ ಬಿಚ್ಚಿ ಅದನ್ನೆಲ್ಲ ಹೊಡೆದ್ಬಿಟ್ಟು ಬಂದೆವು ಸ್ನೇಹಿತರೆ. ಅಲ್ಲಿಂದ ಹೇಳ್ಕೊತ ಹೊರಟೆವು ಸ್ನೇಹಿತರೆ. ಪಂಪಾ ನದಿಯ ತೀರದಕ್ಕೆ ಬಂದ್ವಿ. ಪಂಪಾ ನದಿಯ ತೀರದಿಂದ ಹೊರಟೆವು. ಪಂಪಾ ನದಿಯ ತೀರಕ್ಕೆ ಬಂದು ನಾವು ಅಲ್ಲಿಂದ ಇಡಿಮುಡಿ ಎಲ್ಲ ಅಂದರೆ ಬಿಳ್ಚ್ಕೊಂಡು ಎಲ್ಲ ಇಡಿಮುಡಿ ತುಪ್ಪದೆಲ್ಲ ಕೈಯನ್ನು ತಗೊಂಡು ನೋಡಿ, ಪಂಪಾ ನದಿಯ ತೀರದ ಭಾಗದಲ್ಲಿರುವ ಒಂದು ಶಿಲ್ಪಕಲೆ ಇದು. ಅಂದರೆ ಮಣಿಕಂಠ ಮತ್ತು ಹುಲಿರಾಯನ ಮೇಲೆ ಇರುವುದು. ಮತ್ತು ಆ ಜಾಗದಿಂದ ಹೊರಟೆವು ಸ್ನೇಹಿತರೆ. ಬಸ್ಸಲ್ಲಿ ಬಂದೆವು. ಬಸ್ಸಲ್ಲಿ 80 ಕಿಲೋಮೀಟರ್ ಮತ್ತೆ ವಾಪಸ್ ರಿಟರ್ನ್ ಬಂದೆವು. ಅಂದರೆ ಇಲ್ಲಿ ಚೆಂಗನೂರು ರೈಲ್ವೆ ಸ್ಟೇಷನ್ ಭಾಗಕ್ಕೆ ಬಂದೆವು. ಅಂದರೆ 80 ಕಿಲೋಮೀಟ್ರ್ ಮತ್ತೆ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಹಿಂದಕ್ಕೆ ಬಂದೆವು. ಅದೇ ಜಾಗಕ್ಕೆ ಬಂದು ಶಿವಾಲಯ ದೇವಸ್ಥಾನ ಇದೆ, ಶಿವಾಲಯ ಅಂತ. ಅದು ಶಿವಾಲಯ ಬಂದು ಚೆಂಗನೂರಿನಲ್ಲೇ ಇದೆ. ಚೆಂಗನೂರಿನ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ 1.5 ಕಿಲೋಮೀಟ್ರ್ ದೂರದಲ್ಲಿರುವ ಚೆಂಗನೂರಿನ ಶಿವಾಲಯ ದೇವಸ್ಥಾನಕ್ಕೆ ಬಂದೆವು. ತುಂಬ ಪ್ರಶಾಂತವಾಗಿ ಒಂದು 5 ಎಕರೆ ಜಾಗದಲ್ಲಿರುವ ಚೆಂಗನೂರಿನ ಸ್ವಾಮಿ ದೇವಸ್ಥಾನಕ್ಕೆ ಬಂದೆವು. ನೋಡಿ, ಇದು ಬಸ್ಸಲ್ಲಿ ಒಂದು ಗಿರಿಗಿಟ್ಟೆ ಆಡಿಸ್ಕೊತ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊತ ಬಂದೆವು ಸ್ನೇಹಿತರೆ. ಗಿರಿಗುಟ್ಟೆ ಆಡಿಸ್ಕೊತ ಜಿರ್ಗಗಳೆಲ್ಲ ಆಟ ಆಡಿಸ್ಕೊತ ಬಂದೆವು. ಹೀಗೆ ಒಂದು ಗಿಫ್ಟ್ ಆಟ ಸಾಮಾನು ಕೊಡ್ಸ್ಕೊತ ಗಿರಿಗಿಟ್ಟೆಯನ್ನು ಕಲರ್ ಗಿರಿಗಿಟ್ಟೆ ತೊಗೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು 80 ಕಿಲೋಮೀಟ್ರ್ ಮತ್ತು ಚಿಂಗನೂರಿಗೆ ಬಂದು ಶಿವಾಲಯ ದೇವಸ್ಥಾನಕ್ಕೆ ಇಳ್ಕೊಂಡ್ವಿ ಸ್ನೇಹಿತರೆ. ಇದೇ ಶಿವಾಲಯ ದೇವಸ್ಥಾನ. ಅಲ್ಲಿಗೆ ಮಲಗಿದ್ದು ಬೆಳಗಿನ ಜಾವ ಎದ್ದು ನೋಡ್ತೀವಿ. ಶಿವಾಲಯ ದೇವಸ್ಥಾನ ತುಂಬ ದೊಡ್ಡದಾಗಿತ್ತು, ತುಂಬ ಪವಿತ್ರವಾದ ದೇವಸ್ಥಾನ, ಅಗಲಕಾಲವಾದಿತ್ತು. ಕೇರಳದಲ್ಲಿ ಒಂದು ಆಯ್ಕೆ ದೇವಸ್ಥಾನ ಶಿವಾಲಯ ದೇವಸ್ಥಾನ. ತುಂಬ ದೊಡ್ಡದಾಗಿತ್ತು. ಅಲ್ಲಿ ಶಿವನ ಪುತ್ರದಾದ ಬೀಜದ ಒಂದಿದೆ, ಕೆಂಪು ಅರಳು ಕಲ್ಲವರವಾದ ಬೀಜಗಳು, ಅದರ ಸೂಚನೆಗಳು ಇಲ್ಲಿದೆ. ಅದನ್ನು ಅರ್ಚನೆ ಮಾಡಿದ್ರೆ ನಿಮಗೆ ಏನಾದರೂ ಅಂದ್ಕೊಂಡಿರೋ ಕಷ್ಟ ದೋಷಗಳನ್ನೆಲ್ಲ ಪರಿಹಾರ ಆಗುತ್ತೆ ಅಂತ ಸ್ವಾಮಿಗೆ ಅರ್ಪಣೆ ಮಾಡಿಕೊಂಡು ಅಲ್ಲಿ ಕಳ್ಳನ ದೀಪನೆ ಮಾಡಿಕೊಂಡು ಕಂಪು ಬೀಳನ್ನು ಮಾಡ್ಕೊತಾ ಹೋಗ್ತಾರೆ. ಅಲ್ಲಿ ಕೆಂಪು ಅರ್ಕೆ ಹೊತ್ಕೊಂಡು ಆ ಬೀಜವನ್ನು ಅಲ್ಲಿನೇ ದಸಸ್ ಕಂಬಿಗೆ ಅರ್ಪಣೆ ಮಾಡಿ ಒಂದು ಬಟ್ಟಲು ಬಂದು 50 ರೂಪಾಯಿ ತೊಗೊತಾರೆ. ಆ ಬಟ್ಟಲಿಗೆ ಅಲ್ಲಿ ಅರ್ಪಣೆ ಮಾಡಿಬಿಟ್ಟು ಆ ಕಾಳನ್ನು ಅಲ್ಲಿ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಮುಂಭಾಗದ ದರ್ಶನಕ್ಕೆ ನೋಡಿ, ಅಲ್ಲಿದೆಲ್ಲ ದಸಸ್ ಕಂಬಿಗೆ ಅಲ್ಲಿಗೆ ಒಯ್ದುಬಿಟ್ಟು ಹೋಗ್ತಾರೆ. ಇದೇ ಶಿವಾಲಯ ದೇವಸ್ಥಾನಕ್ಕೆ ದರ್ಶನವನ್ನು ಮಾಡಿಕೊಂಡು ಒಳಗಡೆ ಹೋಗ್ಬಿಟ್ಟು ನಾವು ದರ್ಶನವನ್ನು ಮಾಡ್ಕೊಂಬರೋಕ್ಕಿಂತ ಮುಂಚೆ ಎಲ್ಲ ನಮಗೆ ಮೂಲಗಳನ್ನು ಮುಗಿಸ್ಕೊಂಡು ನದಿಯ ಭಾಗಕ್ಕೆ ಹೊರಟೆವು ಸ್ನೇಹಿತರೆ. ಆ ನದಿಯ ಭಾಗಕ್ಕೆ ಹೊರಟೆವು ಸ್ನಾನ ಮಾಡಲು. ಅಲ್ಲಿ ಸ್ನಾನ ಮಾಡಿ ನಾವು ಅಲ್ಲಿ ಮುಖ್ಯವಾಗಿ ನಾವು ಧರಿಸಿರುವ ಮಾಲೆಯನ್ನು ನಾವು ವಿಸರ್ಜನೆ ಮಾಡಲಿಕ್ಕೋಸ್ಕರ ನಾವು ಆ ಜಾಗಕ್ಕೆ ಹೊರಟೆವು ಸ್ನೇಹಿತರೆ. ಇದೇ ನೋಡಿ ಶಿವಾಲಯ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ, ನೋಡೋಕ್ಕೆ ಸುಂದರವಾದ, ಪ್ರಕೃತಿಗೆ ಸೌಂದರ್ಯವಾಗಿದೆ. 5 ಎಕರೆ ಉಳ್ಳಿರುವ ಶಿವಾಲಯ ದೇವಸ್ಥಾನ ತುಂಬ ಚೆನ್ನಾಗಿದೆ. ಕಾರ್ತಿಕ್ ಸೋಮವಾರದಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಶ್ರಾವಣ ಶನಿವಾರದಲ್ಲಿ ಮತ್ತು ಸತಿ ಸೋಮವಾರದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರಂತೆ. ಪ್ರತಿ ಸೋಮವಾರನೂ ತುಂಬ ಚೆನ್ನಾಗಿ ಅದ್ಭುತವಾಗಿ ದೇವಸ್ಥಾನದಲ್ಲಿ ಸುತ್ತವಾದ ಜಾಗ, ಪ್ರಕೃತಿಗೆ ಸೌಂದರ್ಯವಾದ ಒಂದು ಕೇರಳದಲ್ಲಿ ಹೊಂದಿರುವ ಚಿಂಗನೂರಿನ ದೇವಸ್ಥಾನ ಶಿವಾಲಯ ದೇವಸ್ಥಾನ.
ಸುಮಾರು 5 ಎಕರೆಯಲ್ಲಿ ಭಾಗ ಹೊಂದಿರುವ ಈ ದೇವಸ್ಥಾನ ಹಿಂದೂ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಅದ್ಭುತವಾದ ಒಂದು ಸೌಂದರ್ಯವಾದ ಜಾಗ, ಪ್ರಕೃತಿಗೆ ಸೌಂದರ್ಯವಾಗಿರುತ್ತದೆ ಈ ಜಾಗ. ನೋಡಲು ತುಂಬ ಬಹುತೇಕ ಜನಗಳು ಭಕ್ತಾದಿಗಳು ಬರ್ತಾ ಇರ್ತಾರೆ ಬೆಳಗಿನ ಜಾವದಿಂದ. ಮಧ್ಯಾಹ್ನ 12ವರೆಗೆ ಅಲ್ಲೂ ಕೂಡ ಕ್ಲೋಸ್ ಆಗುತ್ತೆ. 12ವರೆಗೆ ಕ್ಲೋಸ್ ಆಗಿದೆ. ಇದೇ ಕೆಂಪು ಅಂಗಡಿಗೆ ಕಾಳುಗಳು, ಆ ಕಂಪಿ ಅಂಗಡಿಗಳು 50 ರೂಪಾಯಿಂದ 20 ರೂಪಾಯಿ 30 ರೂಪಾಯಿ ಆ ಥರ ಅಂಗಳ ಕಾಳುಗಳನ್ನು ನೆನಪಿಸಿಕೊಂಡು ನಾವು ದೇವಸ್ಥಾನಕ್ಕೆ ನಾವು ಏನಾದರೂ ಅರ್ಕೆಯನ್ನು ತೀರಿಸ್ಕೊಳ್ಬೇಕಂದ್ರೆ ಆ ಅಂಗಳದಲ್ಲಿ ಅಲ್ಲಿ ಅಂದರೆ ಅಂತೆ ಧ್ವಜಸ್ತಂಭಕ್ಕೆ ಹೋಗಿದ್ಬಿಟ್ಟು ನಮಸ್ಕರಿಸಿಬಿಟ್ಟು ಒಳಭಾಗಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬರ್ತೀವಿ. ಅಲ್ಲೂ ಕೂಡ ಬಟ್ಟೆ ಬೆತ್ತಿಸ್ತಾರೆ. ಅಲ್ಲೂ ಕೂಡ ಹಿಂದೂ ದೇವಸ್ಥಾನದಲ್ಲಿ ಹೇಗೆ ಇದೆ ಅದೇ ಸಂಪ್ರದಾಯದಲ್ಲಿ ಬಟ್ಟೆಯನ್ನು ಕೂಡ ಬೆಚ್ಚಿಸ್ತಾರೆ. ಬಟ್ಟೆ ಬೆಚ್ಚಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಒಳಗೆ ಹೋದವೆ. ಅಲ್ಲಿವೆ ನೋಡಿ, ಒಳಗಿದೆ ಶಿವಾಲಯ ದೇವಸ್ಥಾನದ ದರ್ಶನ. ಆ ದರ್ಶನ ಮಾಡೋಕ್ಕೆ ಮುಗಿಸ್ಕೊಂಡು ಮತ್ತೆ ನಾವು ಸ್ನೇಹಿತರೆ ಮತ್ತೊಮ್ಮೆ ಇನ್ನೊಂದು ಸಲ ರಿಟರ್ನ್ ಆಗಿ ಹೊರಟೆವು. ಆ ದೇವಸ್ಥಾನದಿಂದ ಮತ್ತೆ ಹೊರಟೆವು ಒಂದು ನದಿಯ ಭಾಗಕ್ಕೆ, ಚೆಮ್ಮನೂರಿನ ಶಿವಾಲಯ ದೇವಸ್ಥಾನ ನದಿ. ಆ ನದಿಯ ಭಾಗಕ್ಕೆ ಹೊರಟೆವು ಸ್ನೇಹಿತರೆ. ಅಲ್ಲಿ ನದಿಗೆ ಹೊರಟಿದ್ದೆ ಒಂದೇ ಒಂದು ಕಾರಣಕ್ಕೆ, ಅದು ಏನಂದರೆ ನಮ್ಮ ಮಾಲೆಯನ್ನು ಧರಿಸಿರುವುದಕ್ಕೆ ವಿಸರ್ಜನೆ ಮಾಡೋದಕ್ಕೋಸ್ಕರ ನಾವು ಆ ಜಾಗಕ್ಕೆ ಹೊರಟೆವು ಸ್ನೇಹಿತರೆ. ಆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕೇರಳ ಅನ್ನೋದು. ಅದಕ್ಕೆ ನಿಜ ಸ್ನೇಹಿತರೆ, ಕೇರಳದಲ್ಲಿ ಹೋದರೆ ಒಂದು ವಾರ 15 ದಿನ ಉಳ್ಕೊಂಡ್ಬಿಡ್ಬೇಕು. ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಬಸ್ಸಲ್ಲಿ ಅಥವಾ ಟಿನೇನೋ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ನಾವೇ ರೇಷನು ಬೇಸನು ಎಲ್ಲ ತೊಗೊಂಡೋಗ್ಬೇಕು. ಗ್ಯಾಸು ಸಿಲಿಂಡ್ರ್ ಎಲ್ಲ ತೊಗೊಂಡೋಗ್ಬಿಟ್ಟು ಸುತ್ತವಾದ ಕೇರಳವನ್ನು ಪ್ಲೇಸಸ್ ಎಲ್ಲ ನೋಡ್ಕೊಂಬರೋಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ. 1 ದಿನ 2 ದಿನ ಹೋಗೋಕ್ಕೆ ಚೆನ್ನಾಗಿರಲ್ಲ. ಕೇರಳ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಈ ಸಮಯದಲ್ಲಿ ಹೋದರೆ ತುಂಬ ಅದ್ಭುತವಾಗಿರುತ್ತೆ. ಎಲ್ಲ ದೇವಸ್ಥಾನ ಎಲ್ಲ ಪ್ಲೇಸಸ್ಗಳು ನೋಡಿಕೊಂಡು ಬರ್ಬೋದು ಸ್ನೇಹಿತರೆ. ಅಂದರೆ ಏನಾದರೂ 1 ದಿನ 2 ದಿನ ಅಂತ ಆಗಲ್ಲ, ವಾರಗಟ್ಟಲೆ ಹೋಗ್ಬೇಕು. 1 ವಾರ ಹೋಗಿ ಕೇರಳ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲ ನೋಡೋಕ್ಕೂ ಚೆನ್ನಾಗಿರ್ತದೆ. ಯಾಕಂದರೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರ್ತದೆ. ಎಷ್ಟು ಮಳೆ ಬೀಳ್ತಾ ಇರ್ತದೆ ಅಷ್ಟು ಸೆಕೆ ಆಗ್ತಾ ಇರ್ತದೆ ಸ್ನೇಹಿತರೆ. ಅಷ್ಟು ಸೆಕೆನೂ ಇರುತ್ತೆ, ಅಷ್ಟೇ ಬಿಸಿಲು ಇರುತ್ತೆ. ತುಂಬ ಚೆನ್ನಾಗಿದೆ ವೆದರು. ಬಟ್ ಅಲ್ಲಿ ಬಟ್ಟೆ ಎಲ್ಲ ತಳ್ಳಿರೋ ಬಟ್ಟೆ ಹಾಕೊಂಡು ಹೋಗ್ಬೇಕು. ಯಾವುದೇ ಥರ ರೋಗದ ಥರ ಬಟ್ಟೆ ಆಗೋಕ್ಕಾಗಲ್ಲ, ಬೆಡ್ಶೀಟ್ ಥರ. ತುಂಬ ಚೆನ್ನಾಗಿರುತ್ತೆ ಪ್ಲೇಸಸ್ ನೋಡಿ. ಅಲ್ಲಿಂದ ಹೊರಟೆವು ನಾವು ಸ್ನೇಹಿತರೆ. ಒಂದು ಆರ್ಮನೆ ಕುಯ್ತಾರೆ, ಅದೊಂದು 50 ರೂಪಾಯಿ. ಅದೊಂದು ನುಡಿಸೋಕ್ಕೆ ಅವರೊಂದು ಮಾತುಗಳನ್ನು ಹೇಳೋದಕ್ಕೆ ಅದೊಂದು ಮೀಟೆಯಲ್ಲೇ ಕುಡಿಸ್ತಾರೆ. ಒಂದು ಮೀಟೆಯಲ್ಲೇ 50 ರೂಪಾಯಿ ಮಾತಾಡೋಣ ವಾದ್ಯದ ಗೋಷ್ಠಿಯಲ್ಲಿ ಕುಡಿಸ್ತಾರೆ ಸ್ನೇಹಿತರೆ. ಅದನ್ನು ಮುಗಿಸ್ಕೊತ ಸ್ನೇಹಿತರೆ ನಾವು ಅಲ್ಲಿಂದ ಹೊರಟೆವು. ಅದುವೇ ಒಂದು ನದಿಯ ತೀರದ ಭಾಗಕ್ಕೆ ಹೊರಟೆವು. ಇದು ಶಿವಾಲಯ ದೇವಸ್ಥಾನದ ಸುತ್ತಳತೆ ಮತ್ತು ಸುತ್ತ ಭಾಗದಲ್ಲಿರುವ ಜಾಗದಲ್ಲಿರುವ ಹೊಂದಾಣಿಕೆವಾಗಿರುವ ಈ ಜಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ. ಅದ್ಭುತವಾಗಿದೆ. ಒಂದು ಕಸ ಕಡ್ಡಿ ಯಾವುದೇ ಥರ ಏನೂ ಇಲ್ಲ. ಸ್ವಚ್ಛತೆಯನ್ನು ತುಂಬ ಚೆನ್ನಾಗಿ ಕಾಪಾಡ್ತಾರೆ. ಅಲ್ಲಿ ಒಂದು ಹುಲ್ಲು ಕಡ್ಡಿನೂ ಇಲ್ಲ. ಅಷ್ಟು ಚೆನ್ನಾಗಿ ಕ್ಲೀನಾಗಿ ಸ್ವಚ್ಛತೆ ಕೂಡ ಮಾಡ್ತಾರೆ ದೇವಸ್ಥಾನ ಶಿವಾಲಯ ಅಂತ. ಹಿಂದೂ ಧರ್ಮದಲ್ಲಿ ಕೇರಳದಲ್ಲಿ ಎಲ್ಲ ದೇವಸ್ಥಾನ ಅಷ್ಟೇ ಸ್ವಚ್ಛತೆಯಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ, ಕ್ಲೀನಾಗಿ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಅದ್ಭುತವಾಗಿ ಚೆನ್ನಾಗಿದೆ ಆ ಜಾಗ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇಸಸ್ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಹೇಳಬೇಕು ಅಂದರೆ ನಾವು ಹಿಂದೂ ದೇವಸ್ಥಾನದಲ್ಲಿ ಎಲ್ಲ ಸ್ವಲ್ಪ ಸ್ವಚ್ಛತೆ ಅಲ್ಲಿ ಇಲ್ಲಿ ಕಮ್ಮಿ ಆಗುತ್ತೆ. ಆದರೆ ಅಲ್ಲೆಲ್ಲ ಕೇರಳ ಮತ್ತು ಆಂಧ್ರ ಎಲ್ಲ ನಾವು ನೋಡ್ದಂಗೆ ಎಲ್ಲ ಪ್ಲೇಸಸ್ ಸ್ವಲ್ಪ ಕ್ಲೀನಿಂಗು ಸ್ವಚ್ಛತೆ ಚೆನ್ನಾಗಿದೆ. ಯಾಕಂದರೆ ನಮ್ಮ ಈ ದೇವಸ್ಥಾನದಲ್ಲೇ ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ಅಂತ ನನ್ನ ಭಾವನೆ. ಯಾಕಂದರೆ ನಾನು ನೋಡ್ದಂಗೆ ಮಾಡ್ತಾರೆ, ನಿಧಾನ, ಇಷ್ಟೊಂದು ಕ್ಲೀನಿಂಗ್ಸ್ ಇರೋಲ್ಲ. ಆದರೆ ಇಲ್ಲಿ ಎಷ್ಟು ಚೊತ್ತ ಕ್ಲೀನಿಂಗ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ. ತುಂಬ ಪ್ಲೇಸಸ್ ಹಿಂದೂ ದೇವಸ್ಥಾನಗಳು, ಹಿಂದೂ ಸಂಪ್ರದಾಯಗಳು ಇದೆ. ಇನ್ನೂ ಮುಂದೆ ನಡ್ಕೊಂಬರ್ತಾ ಇದ್ದಾರೆ. ಎಷ್ಟು ನೋಡಿ ಆ ಥರ ಸಣ್ಣ ಹುಲ್ಲು ಇದ್ರೂ ಅದಕ್ಕೂ ತಾನು ರೇಟ್ರು ಬಿಲ್ಡರ್ ತೊಗೊಂಬಂದು ಕಟ್ಟಿಂಗ್ ಮಾಡ್ತಾಯಿದ್ರು. ರಫ್ಟೆಡ್ ಕಟ್ಟಿಂಗ್ಸು ಎಲ್ಲ ಮಾಡ್ತಾಯಿದ್ರು. ಕಳೆ ಹೌಸ್ ಎಲ್ಲ ನೋಡಿದ್ದಕ್ಕೆಲ್ಲ ಮಂದಿರೆಲ್ಲ ಹೊಡ್ಕೊತಿತ್ತಾ ಇದ್ರು. ಶಿವನ ದೇವಸ್ಥಾನದ ಮರುದಳ ನೋಡಿಕೊಂಡು ಸ್ನೇಹಿತರೆ ನಾವು ಏನು ಮಾಡಿದ್ವಿ ಅಂದರೆ ಅಲ್ಲಿಂದ ಮತ್ತೆ ಹೊರಟೆವು ಅದೊಂದು ಅದ್ಭುತವಾದ ಜಾಗಕ್ಕೆ. ನೋಡಿ, ಅದು ಕೆಂಪಂಗಿಣಿಯ ಬೀಜ. ಆ ಬೀಜವನ್ನು ನಾವು ಅಲ್ಲಿಂದನೇ ಹಾಯ್ಕೊಳ್ತಾ ಬಂದ್ವಿ ಸ್ನೇಹಿತರೆ. ಮರ ಒಂದಿತ್ತು, ಅದೇ ಬಿಲ್ಪತ್ರೆ ಮರ ಥರನೇ. ಆ ಮರದ್ದು ತುಂಬ ಕಾಯಿದ್ವು ಹಣ್ಣು. ಅದರಲ್ಲಿ ನಾವು ನೋಡಿದ್ರೆ ಏನೋ ಬೀಜ ಏನೋ ಕಾಯಿ ಅಂದ್ಕೊಂಡಿದ್ವಿ. ಆ ಕೆಜಿ ಕಾಯಿಗಳನ್ನೆಲ್ಲ ಅದ್ರಾಗಿಂದನೇ ಉದುರ್ತಾ ಇರೋದು. ಅವು ಕೆಂಪಂಗಿ ಬೀಜ ಇವೇನೇ ಅಂದ್ಕೊಂಡು ಆಮೇಲೆ ಅವರೊಂದು ಬೀಜವನ್ನು ಒಂದು 10 ರಿಂದ 20 ಬೀಜವನ್ನು ಅವ್ರನ್ನೆಲ್ಲ ಯಾರೋ ಭಕ್ತಾದಿಗಳನ್ನೆಲ್ಲ ಕೇಳಿದ್ವಿ, ಸ್ವಾಮಿ ತೊಗೊಂಡೋಗಿದ್ದು ಉಣ್ಕೊಳ್ಳಿ, ತುಂಬ ಒಳ್ಳೇದಾಗುತ್ತೆ, ಬೆಳ್ಕೊಡ್ರೆ ತುಂಬ ಒಳ್ಳೇದು, ಅದ್ಭುತವಾದ ಮರವನ್ನು ಬೆಳೆಸ್ಕೊಳ್ಳಿ, ಮನೆ ಮುಂದೆ ಅಥವಾ ದೇವಸ್ಥಾನದ ಮುಂದೆ ಅಕ್ಕಪಕ್ಕ ಬೆಳೆಸ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ನೀವು ದೇವಸ್ಥಾನಕ್ಕೆ ದೇವಪ್ರಿಯಕ್ಕೆ ಒಂದು ಬಿಲ್ಪತ್ರವಾಗಿ ಮರ ಬೆಳ್ಕೊಂಡ್ರೆ ತುಂಬ ಒಳ್ಳೆಯದು, ಅದ್ಭುತವಾಗಿರ್ತದೆ ಅಂತ ಹೇಳ್ತಾ ಅವ್ರು ಖುಷಿಯಿಂದ ನಮಗೆ ಹೇಳಿದ್ರು. ನಾವು ಅದನ್ನು ಕೂಡ ಪಾಲನೆ ಮಾಡ್ಕೊಂಡ್ವಿ ಸ್ನೇಹಿತರೆ. ಅಲ್ಲಿಂದ ಮಾಡಿಕೊಂಡು ನಾವು ಅದನ್ನು ಆ ಬೀಜವನ್ನೆಲ್ಲ ಹಾಯ್ಕೊಂಡು ನಾವು ಒಂದು ಪಾಕೆಟ್ ಕವರಲ್ಲಿ ಇಟ್ಕೊಳ್ತಾ ಎಲ್ಲ ಎತ್ಕೊಳ್ತಾ ಬಂದಿವಿ. ನಾವು ಬಂದು ಇಲ್ಲಿ ಭಕ್ತಾದಿಗಳಿಗೆ ಬಂದು ಅವರಿಗೆಲ್ಲ ಪ್ರಸಾದವನ್ನು ಕೊಡುವಾಗ ಅದನ್ನು ಕೊಟ್ಟು ಒಂದೊಂದು 2 ಕಾಳನ್ನು ಉಣ್ಕೊಳ್ಳಿ, ಮರದ ಪಕ್ಕದಲ್ಲಿ ಮನೆಯಲ್ಲಿ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ಉಣ್ಕೊಳ್ಳಿ, ಇದೊಂದು ಒಳ್ಳೆಯದಾಗುತ್ತೆ ಅಂತ ಅವ್ರಿಗೂ ಕೂಡ ನಾವು ಹೇಳ್ತಾ ಬಂದ್ವಿ ಸ್ನೇಹಿತರೆ. ತುಂಬ ಅದ್ಭುತವಾದ ಒಂದು ಸೌಂದರ್ಯವಾದ ಮರ, ಬಿಲ್ಪತ್ರೆ ಮರ, ದೇವನ ಸೃಷ್ಟಿ ಅಂತಲೇ ಹೇಳ್ಬೋದು. ನೋಡೋಕ್ಕೆ ನೋಡಿ, ಅದು ಕಾಳು ಅಲ್ಲ, ಒಂದು ಮಾತ್ರೆ ಥರ ಕಾಣಿಸುತ್ತೆ. ಅದು ಅದ್ಭುತವಾದ ದೇವ್ರ ಸೃಷ್ಟಿಯ ಕಾಳು ಮಾತ್ರ. ಅದು ನೋಡೋಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ಅದ್ಭುತವಾದ ಒಂದು ದೇವರ ಶಿಲ್ಪಿಯನ್ನು ಸೃಷ್ಟಿಸಿರುವ ಒಂದು ಅದ್ಭುತವಾದ ಒಂದು ಬೀಜ, ಕಂಪಂಗಿ ಬೀಜ ಅಂತಾರೆ. ಅದನ್ನು ಕೆಂಪಂಗಿ ಬಿಲ್ಪತ್ರೆ ಬೀಜ ಅಂತ ಹೇಳ್ತಾರೆ ಸ್ನೇಹಿತರೆ. ಅದನ್ನು ನೋಡ್ಕೊತ ನಾವು ಇಲ್ಲಿಂದ ನೋಡಿ ಅದು ಕೈಯಿಂದ ತುಂಬ ಇಟ್ಕೊಂಡಿದ್ದೀವಿ. ನೋಡಿ ಮತ್ತು ಮಕ್ಕಳೆಲ್ಲ ಕಿತ್ತಾಡ್ತಾರೆ, ಬೀಜ ಇದು ಏನೋ ಮಾತ್ರೆ ಅಲ್ಲ, ಅದು ಬೀಜ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಅದೆಲ್ಲ ಒಂದು ಅದ್ಭುತವಾದ ಒಂದು ದೇವ ಸೃಷ್ಟಿ ಅಂತ ಹೇಳ್ತಾ ನಾವು ಈ ಪ್ರಕೃತಿಗೆ ನಮ್ಮಕ್ಕೆ ನಾವು ಪಾಲ್ಗಿಸಬೇಕು. ಪ್ರಕೃತಿಯಲ್ಲಿ ಏನೇನು ಅನ್ನೋದು ತುಂಬ ನೋಡೋದಕ್ಕೆ ತುಂಬ ಇದೆ ಸ್ನೇಹಿತರೆ. ತುಂಬ ಇದೆ, ತುಂಬ ತಿಳ್ಕೊಳೋದು. ಅದ್ಭುತವಾದ ಪ್ರಕೃತಿ ನಿಯಮದಲ್ಲಿ ನಾವು ಪಾಲ್ಗೊಂಡು ಬೇಕು.
ನಿಮಗೇನಾದರೂ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿ ಬೆಲ್ಲೈಕ್ ಬಟನ್ ಒತ್ತಿರಿ ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮತ್ತು ಹೊಸ ವಿಡಿಯೋ ಮುಂದೆ ತರ್ತೀನಿ, ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಏನಾದರೂ ತೊಂದರೆ ತಾಪತ್ರಗಳಿದ್ದರೆ ದಯವಿಟ್ಟು ಡಿಸ್ಟರ್ಬ್ ಆಗಿದೆ ನಿಮ್ಮ ಮನಸ್ಸಿಗೆ ಬೇರೆ ಕಮೆಂಟ್ಸ್ ಹಾಕಿ. ಮತ್ತು ನಿಮಗೇನಾದರೂ ತೊಂದರೆ ಅನಿಸಿದರೆ ಇದರಲ್ಲಿ ನಿಮ್ಮ ಅಭಿಪ್ರಾಯಗಳಿದ್ರೆ ನಮಗೆ ಕಮೆಂಟ್ಸ್ ಹಾಕಿ, ಆನ್ಸರ್ ಮಾಡ್ತೀವಿ, ಅದಕ್ಕೇನಾದರೂ ಉತ್ತರ ನಾವು ಸಿಗುತ್ತೆ. ಮತ್ತು ನಿಮಗೇನಾದರೂ ತಪ್ಪು ಕಂಪೆಗಳಿದ್ದರೆ ನಮಗೆ ದಯವಿಟ್ಟು ಕ್ಷಮೆ ಇರಲಿ, ನಮ್ಮಿಂದ ಕ್ಷಮಿಸ್ರಿ. ಮತ್ತು ನಿಮಗೇನಾದರೂ ಅನಿಸಿಕೆಗಳು ತಪ್ಪಾಗಿದ್ದರೆ ನಮ್ಮಿಂದ ಕ್ಷಮಿಸ್ರಿ ಅಂತ ಹೇಳ್ತಾ ಇನ್ನೂ ಅನೇಕ ಥರದ ವೀಡಿಯೋಗಳನ್ನು ಮುಂದೆ ತಾಳ್ತೀನಿ ಸ್ನೇಹಿತರೆ. ಹೊಸ ವೀಡಿಯೋಗಳನ್ನು ನೋಡಿ. ಇದೇ ಬಿಲ್ಪತ್ರ ಮರಗಳು ತುಂಬ ಅದ್ಭುತವಾಗಿದೆ. ಕೇರಳ ಅದ್ಭುತವಾದ ಆಯುರ್ವೇದ ಔಷಧಿ ಗಿಡಮೂಲಿಕೆಗಳು ಹೊಂದಿರುವ ಕೇರಳದ ದೇವಸ್ಥಾನದಲ್ಲಿ ಇರುವ ಮತ್ತು ಕೇರಳದಲ್ಲಿರುವ ತುಂಬ ಕಾಡಿನ ದಟ್ಟ ಪ್ರದೇಶದಲ್ಲಿ ಅನೇಕ ಥರದ ಗಿಡಮೂಲಿಕೆಗಳು ಇದ್ದಾವೆ. ಅನೇಕ ಥರದ ಗಿಡಮೂಲಿಕೆ ಔಷಧಿ ಗಿಡಗಳು ಕೂಡ ಬೆಳ್ಕೊಂಡಿದ್ದಾರೆ. ಅದಕ್ಕೆ ನಿಜವಾದ ಕೇರಳದಲ್ಲಿ ಆಯುರ್ವೇದ ಅನ್ನೋದು, ಅದಕ್ಕೆ ನಿಜವಾದ ಬಾಡಿ ಮಸಾಜು ಅದು ಇದೆಲ್ಲ ತುಂಬ ಒಳ್ಳೆಯದು. ಕೇರಳಕ್ಕೆ ಹೊಂದಿರುವುದು ಆಯುರ್ವೇದವಾದ ಔಷಧಿ ಗಿಡಮೂಲಿಕೆಗಳು ತುಂಬ ಇದ್ದಾವೆ. ದಟ್ಟವಾದ ಪ್ರದೇಶದ ಕಾಡುಗಳಲ್ಲಿ ಅರಣ್ಯ ಇಲಾಖೆಯಲ್ಲಿ ನಾವು ಕಾಡನ್ನು ನೋಡ್ಬೋದು ಸ್ನೇಹಿತರೆ. ಹಾಗೆ ಅದನ್ನೊಂದು ದಟ್ಟವಾದ ಕಾಡನ್ನು ನೋಡ್ಕೊತ ನಾವು ಅಲ್ಲಿಂದ ಹೊರಟೆವು ಸ್ನೇಹಿತರೆ. ಆ ದಿನ ಅಂದರೆ ಗುರುವಾರ ಬೆಳಗ್ಗೆ 10:00 ನಾವು ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೊರಟೆವು. ಆ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಾವು ಅಲ್ಲಿಂದ ದೇವಸ್ಥಾನಕ್ಕೆ, ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಕೆಂಪಂಗಿ ಅಂತೀವಿ, ಕೆಂಪು ಥರ ಇರುವ ಬೀಜ ಅವನ್ನು ದೇವರನಿಗೆ ಅರ್ಪಣೆ ಮಾಡುತ್ತಾ ಅಲ್ಲಿಂದ ನಾವು ಹೊರಟೆವು ಸ್ನೇಹಿತರೆ. ಇಲ್ಲಿಗೆ ನಾವು ಶಿವಾಲಯ ದೇವಸ್ಥಾನದಿಂದ ಹೊರಟೆವು. ಅಲ್ಲಿ ಲಾಟ್ರಿ ಟಿಕೆಟ್ ಈಗಲೂ ಕೂಡ ಮಾಡ್ತಾರೆ ಕೇರಳದಲ್ಲಿ. ನಮಗೆ ಕರ್ನಾಟಕದಲ್ಲಿ ಅಂದರೆ ಲಾಕ್ಡೌನ್ ಮಾಡಿದ್ದಾರೆ, ಅಂದರೆ ಲಾಕ್ ಮಾಡಿದ್ದಾರೆ, ಲಾಟ್ರಿ ಟಿಕೆಟ್ ಆಡಲ್ಲ. ತುಂಬ ಚೆನ್ನಾಗಿದೆ ನೇಚರ್. ಹೋದ ಗಾಂಧಿನಗರದಿಂದ ಹೊರಟೆವು ನದಿಗೆ. ಅದು ಶಿವಾಲಯ ನದಿಯ ತೀರದ ಭಾಗದಲ್ಲಿರುವ ಸುಮಾರು 2 ನದಿಗಳು ಸೇರಿ ತುಂಬ ಆಳವಾಗಿರುವ ನದಿಯ ದಡಕ್ಕೆ ಹೋದೆವು. ಅಲ್ಲಿ ಏನಕ್ಕೆ ಅಂದರೆ ನಾವು ಧರಿಸಿರುವ ಸ್ವಾಮಿಯ ಶರಣಪ್ಪ ಮಾಲೆಯನ್ನು ವಿಸರ್ಜನೆ ಮಾಡಲು ಮಾಲೆಯನ್ನು ತೆಗೆಸೋದಕ್ಕೆ ಗುರುಗಳ ಕೈಯಿಂದ ಹೊರಟೆವು. ಮೊದಲಿಗೆ ನದಿಯಲ್ಲಿ ಸ್ನಾನ ಮಾಡಿದ್ವಿ, ಚೆನ್ನಾಗಿ ಮುಳುಗಿವಿ. ಅದು ನೀರು ಯಥೇಚ್ಛವಾಗಿ ಹರಿತಾನೆ ಇರ್ತದೆ ಸ್ನೇಹಿತರೆ. ತುಂಬ ಕಂಬಿಗಳು ಹಾಕಿದ್ದಾರೆ ನೋಡಿ, ತುಂಬ ಆಳವಾಗಿರುತ್ತಂತೆ. ತುಂಬ ಆಳವಾಗಿರುವ ಸ್ಥಳ ಅಂತಿದ್ದು. ಅದು ದೇವಸ್ಥಾನ ತುಂಬ ಆಳವಾಗಿ ಉದ್ದವಾಗಿದೆ ಅಂತೆ. ಅದು ಅಂದರೆ ದೇವಸ್ಥಾನ ಅಲ್ಲ, ನದಿಯ ತೀರದ ದಡ ತುಂಬ ಉದ್ದವಾಗಿದೆ ಅಂತೆ. ಸುಮಾರು ಒಂದು 25-30 ಅಡಿ ಆಳ ಇದೆ ಅಂತೆ ನದಿ. ಅದು ಆ ನದಿಯ ಪಕ್ಕದಿಂದ ಒಂದು 20 ಅಡಿ ದೂರದ ಡಿಸ್ಟೆನ್ಸಲ್ಲಿ ಕಂಬಿಯನ್ನು ಹಾಕಿದ್ದಾರೆ ಸೇಫ್ಟಿ. ಅದನ್ನು ಸೇಫ್ಟಿಯನ್ನು ಅಲ್ಲೇ ಆಡಾಡ್ಕೊಳ್ತಾ ಸ್ವಾಮಿಯ ಪೂಜೆಯನ್ನು ಆಚರಿಸುತ್ತಾ ನಾವು ಅಲ್ಲಿಂದನೇ ನಮಸ್ಕಾರ ಹೇಳ್ತಾ ಓಂ ಶರಣಮಯ್ಯಪ್ಪ ಅಂತ ಒಂದು ಭಜನೆ ಮಾಡುತ್ತಾ ಭಜನೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಗುರುಗಳಾದ ಸ್ವಾಮಿಗಳ ಜೊತೆಗೆ ನಾವು ಸ್ವಾಮಿಯೇ ಶರಣಪ್ಪ ಅಂತ ನಮ್ಮ ಕಷ್ಟ ಸುಖಗಳನ್ನು ಏನೇನು ಮಾಡಿದ್ದೇವೆ ಅಂತ್ಯ ಧರ್ಮಗಳು ಕರ್ಮಗಳು ಎಲ್ಲ ತೀರ್ಕೊಳ್ತಾ ಆ ಸ್ವಾಮಿಯ ಮಾಲೆಯನ್ನು ವಿಸರ್ಜನೆ ಮಾಡಲು ಅಲ್ಲಿಗೆ ಅರ್ಪಣಿಸುತ್ತೇವೆ ಸ್ನೇಹಿತರೆ. ಇದೊಂದು ಅರ್ಪಣೆಯ ಕೊನೆಯಾದ ಸ್ವಾಮಿಯ ಶಬರಿಮಲೆಯ ತೀರ್ಥವಾದ ಕೊನೆಯ ದಿನವಾದ ಇಂದಿನ ಗುರುವಾರ ಸಂಜೆ ಗುರುವಾರ ಬೆಳಗಿನ ಜಾವ 9 ಗಂಟೆಗೆ ಮಾಲೆಯನ್ನು ವಿಸರ್ಜನೆ ಮಾಡಲು ಹೋಗಿದ್ದೇವೆ. 9 ಗಂಟೆಗೆ ದೀಪವನ್ನು ಹಚ್ಚಿಬಿಟ್ಟು ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡ್ಬಿಟ್ಟು ನಾವು ಸ್ವಾಮಿ ಶರಣಪ್ಪ ಅಂತ ಕೊನೆಯ ಸಲಕ್ಕೆ ಹೋಗ್ಬಿಟ್ಟು ನಮ್ಮ ವಸ್ತ್ರವನ್ನು ಅಲ್ಲಿ ಒಂದು ಡಸ್ಟ್ಬಿನ್ ಅಂತ ಬಡಿರ್ತಾರೆ. ವಸ್ತ್ರವನ್ನು ಯಾರು ನದಿಗೆ ಬೀಳಲ್ಲ, ಆ ನದಿಗೆ ವಸ್ತ್ರವನ್ನು ಹಾಕಿಬಿಟ್ಟು ನಾವು ಅಲ್ಲಿಂದ ಮಾಲೆಯನ್ನು ವಿಸರ್ಜನೆ ಮಾಡಲು ನಿಂತಾದವು. ಇಲ್ಲಿಗೆ ಶಬರಿಮಲೆಯ ಕೊನೆಯ ದಿನವಾದ ಇಂದಿನ ಕೊನೆಗೆ ತೀರಿತು ಸ್ನೇಹಿತರೆ. ಗುರುವಾರಕ್ಕೆ ಮುಗಿದಿದೆ. ಆ ಗುರುವಾರ ನೋಡಿ ನದಿಯ ದಡದ ಭಾಗಕ್ಕೆ ಸೇರಿ ಎಲ್ಲರೂ 11 ಜನನೂ ಕೂಡ ಮಣಿಕಂಠ ಮಹಿಳೆ, ಚಿಕ್ಕ ಹೆಣ್ಣು ಮಗು ಮಣಿಕಂಠ ಕೂಡ 11 ಜನ ಸೇರಿ ಮತ್ತು ನಮ್ಮ ಬಾಲ ಮಣಿಕಂಠವನ್ನು ಸೇರಿ ಎಲ್ಲರೂ ಸೇರಿ ನದಿಯಲ್ಲಿ ಸ್ನಾನ ಮಾಡಿ ಈ ದಿನ ನಮ್ಮ ಕಷ್ಟ ಸುಖಗಳನ್ನ ಪಾಲ್ಗೊಳ್ಳಪ್ಪ ಅಂತ ಹೇಳ್ತಾ ಕೈ ಮುಗಿತಾ ನಾವು ಅಲ್ಲಿಗೆ ಕೊನೆಯ ದಿನದವಾಗಿ ನಾವು ಮಾಲೆಯನ್ನು ಬಿಚ್ಚಲು ಹೊರಟೆವು ಸ್ನೇಹಿತರೆ. ಈ ನದಿಯ ತೀರದ ದಡದಲ್ಲಿ ಸ್ನಾನ ಮಾಡ್ತಾ ನಾವು ಇಂದಿನ ಕೊನೆಯ ದಿನದ ಭಾಗಕ್ಕೆ ನಾವು ಹೊರಟೆವು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಸ್ವಾಮಿ ಶರಣಪ್ಪ ಅಂತ ಹೇಳ್ತಾ ನಾವು ನದಿಯ ಭಾಗಕ್ಕೆ ಹೋಗ್ಬಿಟ್ಟು ಕೊನೆಯ ಜಾಗದಲ್ಲಿ ಈಜಾಡ್ತಾ ನಾವು ಅಲ್ಲಿಂದ ನಾವು ಸ್ವಾಮಿಗಳು ಗುರುಸ್ವಾಮಿ ಮುನಿರಾಜ ಸ್ವಾಮಿಗಳವರು ಒಂದು ಗುರುಸ್ವಾಮಿಗಳ ತೀರ್ಥ ವತಿಯಿಂದ ನಾವು ಇಡಿಮುಡಿ ಎಲ್ಲವನ್ನು ಮುಗಿಸ್ತಾ ತೀರ್ಥ ಮತ್ತು ಎಲ್ಲ ಜಾತ್ರೆಯೆಲ್ಲ ಮುಗಿಸ್ತಾ ಆಟ ಆಡ್ಕೊಂಬಂತ ನಾವೆಲ್ಲ ಮುಗೀತು ಸ್ನೇಹಿತರೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಸ್ವಾಮಿಯನ್ನು ಪ್ರಧಾನವನ್ನು ತೆಗೆಸ್ಕೊಂಡು ಮತ್ತೆ ಅಲ್ಲಿಂದ ನಾವು ದಡದ ನದಿಯ ಭಾಗದಲ್ಲಿ ಈಜಾಡುತ್ತಾ ಒಂದು ನಮಸ್ಕರಿಸಿ ಅಲ್ಲಿಂದ ನಾವು ಹೊರಟೆವು. ಮತ್ತು ಅಲ್ಲಿ ಮಾಲೆ ತೆಗೆದು ನಾವು ನದಿಗೆ ಸ್ವಾಮಿಗೆ ಅದು ಅರ್ಪಣೆ ಮಾಡಿಬಿಟ್ಟು
ನಾವು ಅಲ್ಲಿಂದ ಹೊರಟೆವು ಸ್ನೇಹಿತರೆ ಇದೇ ನಮ್ಮ ಸ್ವಾಮಿಯೇ ಶರಣಮಯ್ಯಪ್ಪ ಮೊದಲನೆಯ ದಿನವಾದ ಸ್ವಾಮಿಯೇ ಶರಣಮಪ್ಪದ ಈ ದಿನದ ವರ್ಷದ ಮೊದಲನೆಯ ಭಾಗದಲ್ಲಿ ನಾವು ಹೊರಟಿದ್ದೆವು. ಸುಮಾರು ಚಿಕ್ಕ ವಯಸ್ಸಿನಲ್ಲಿ 10 ವರ್ಷದ ಹುಡುಗನಲ್ಲಿ ನಾನು ಹೋಗಿದ್ದೆ. ಈಗ ನನಗೆ ಒಂದು 31 ವರ್ಷದ ಆದ ಮೇಲೆ ಈಗ ನಾವು ಸ್ವಾಮಿ ಶಬರಿಮಲೆಗೆ ಹೋಗಿ ನಾವು ಈ ದಿನವಾದ ದರ್ಶನವನ್ನು ಮುಗಿಸಿಕೊಂಡು ಸ್ವಾಮಿಯನ್ನು ಮಾಲೆಯನ್ನು ಈ ದಿನ ವಿಸರ್ಜನೆಯನ್ನು ಮಾಡ್ತಾಯಿದ್ವಿ ಸ್ನೇಹಿತರೆ. ಅಲ್ಲಿಂದ ವಿಸರ್ಜನೆ ಮಾಡಿಕೊಂಡು ಪಂಪಾ ನದಿಗೆ ಬಂದೆವು. ಮತ್ತು ಪಂಪಾ ನದಿಗೆ ಬಂದು ಸ್ನಾನ ಮಾಡಿಕೊಂಡು ಅಲ್ಲಿ ಪಂಪಾ ನದಿ ಹಿಂದಿನ ದಿನ ಇದು ಸ್ನಾನ ಮಾಡಿರೋದು ಸ್ನೇಹಿತರೆ. ಪಂಪಾ ನದಿ ಅಂದರೆ ಮಾಲೆ ಬೆಟ್ಟ ಮೇಲಿಂದ ಇಳಿದು ಬಂದು ಸಾಕಾಗಿರ್ತದಲ್ಲ, ಆಗ ನಾವು ನದಿಯಲ್ಲಿ ಸ್ನಾನ ಮಾಡ್ಕೊತ ಅಲ್ಲಿ ಪಂಪಾ ನದಿ ಅಂದರೆ ಶಿವಾಲಯ ದೇವಸ್ಥಾನದ ನದಿ ಭಾಗದಲ್ಲಿ ಈಜಾಡ್ತಿದ್ವಲ್ಲ, ಅಲ್ಲಿ ವಿಸರ್ಜನೆ ಮಾಲೆಯನ್ನು ಮಾಡ್ಕೊತ ಅಲ್ಲಿಂದ ಬೆಂಗಳೂರಿಗೆ ಬರಲು ಆರಂಭಿಸಿದ್ದೆವು. ರೈಲ್ವೆ ಸ್ಟೇಷನಿಗೆ ಬಂದು ಚೆಂಗನೂರಿನ ರೈಲ್ವೆ ಸ್ಟೇಷನ್ ಮಧ್ಯಾಹ್ನ 2:15 ಇತ್ತು. ಗುರುವಾರ ಮಧ್ಯಾಹ್ನ ಶುಕ್ರವಾರ ಮಧ್ಯಾಹ್ನ 2:15 ಇತ್ತು. ಆ 2:15 ನಾವು ಮಧ್ಯಾಹ್ನ ಟ್ರೈನ್ ಎಕ್ಕಿವಿ. ಅಲ್ಲಿಂದ ಎಕ್ಬಿಟ್ಟು ನಾವು ತುಮಕೂರಿಗೆ ಸುಮಾರು ಬೆಳಗ್ಗೆ 6 ಗಂಟೆಗೆ ಬಂದು ತುಮಕೂರಿಗೆ ಇಳ್ಕೊಂಡ್ವಿ ಸ್ನೇಹಿತರೆ. ಇಲ್ಲಿಗೆ ಕೊನೆಯ ದಿನವಾದ ಈ ದರ್ಶನವನ್ನು ಮುಗಿತು. ಸ್ವಾಮಿಯೇ ಶರಣಮಯ್ಯಪ್ಪ ಈ ದಿನದ ನಮ್ಮ ತೀರ್ಥ ಶಬರಿಮಲೆಯ ಯಾತ್ರಾ ದಿನವೊಂದು ಕೊನೆಯ ದಿನವಾಗಿತ್ತು. ಈ ಕೊನೆಯ ದಿನದಲ್ಲಿ ಯಾತ್ರಾವನ್ನು ಮುಗಿಸ್ಕೊಂಡು ನಾವು ಇಲ್ಲಿಗೆ ನಮ್ಮ ಪಯಣ ಮುಗಿತು ಸ್ನೇಹಿತರೆ. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಬಂದು ಇಳಿದೆವು. ಇದೇ ನೋಡಿ ತುಮಕೂರು ರೈಲ್ವೆ ನಿಲ್ದಾಣ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಫ್ರೀಡಮ್ ಆಗಿದೆ, ಎಷ್ಟು ವಿಶಾಲವಾಗಿದೆ, ಎಷ್ಟು ಜೊತೆ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ಬಂದೆವು. ತುಮಕೂರಿಗೆ ಬಂದೆವು ಬೆಳಗಿನ ಜಾವ 6:30-7 ಬಂದುಬಿಟ್ಟು ಜ್ಯೋತಿಯನ್ನು ನೋಡಿಬಿಟ್ಟು ಎಲ್ಲ ಸ್ವಾಮಿಗಳು ನಾವು ಜ್ಯೋತಿಯನ್ನು ಅಂದರೆ ದರ್ಶನವನ್ನು ಮಾಡಿಬಿಟ್ಟು ದೀಪವನ್ನು ಕಣ್ಣಲ್ಲಿ ನೋಡಿಬಿಟ್ಟು ಅಲ್ಲಿ ತಂದಿರುವ ಪ್ರಸಾದವನ್ನೆಲ್ಲ ಪೂಜಿಸಿಬಿಟ್ಟು ಪುಷ್ಪಗಳನ್ನು ಮಾಡಿಬಿಟ್ಟು ಬಂದಿರೋ ಭಕ್ತಾದಿಗಳಿಗೆ ಇಂದಿನ ಕೊನೆಯ ದಿನವಾದ ರೈಲ್ವೆ ಸ್ಟೇಷನ್ಗೆ ತುಮಕೂರು ಬಂದು ಇಳ್ಕೊಂಡ್ವಿ ಸ್ನೇಹಿತರೆ. ಅಲ್ಲಿಗೆ ಮನೆಗೆ ಹೋಗಿ ನಾವು ದೇವ್ರ ಪ್ರಸಾದವನ್ನು ಸ್ವೀಕರಿಸ್ತಾ ಒಂದು ಜ್ಯೋತಿಯನ್ನು ಮುಗಿಸುತ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಈ ದಿನ ಕೊನೆಯ ಭಾಗದಲ್ಲಿ ನೋಡಿ ಅದೇ ಸ್ವಾಮಿಯೇ ಶರಣಮಪ್ಪ ದೇವಸ್ಥಾನದ ಬಾಗಿಲು ಮುಚ್ಚಿದೆ. ಮತ್ತು ಅಲ್ಲಿನ ಪಂಪಾ ನದಿಯ ದಡದಲ್ಲಿರುವ ಮೀನುಗಳ ಆಟ ತುಂಬ ಚೆನ್ನಾಗಿದೆ. ಒಂದು ನೈಸರ್ಗಿಕವಾಗಿ ಹೋಗಿ ಬನ್ನಿ ಸ್ನೇಹಿತರೆ. ನವಂಬರ್ ತಿಂಗಳು ಜನವರಿಯಲ್ಲಿ ಅಂದರೆ ನವಂಬರ್, ಡಿಸೆಂಬರ್, ಜನವರಿ ತುಂಬ ಜನ ಇರ್ತಾರೆ. ಈಗ ಜನಸಂಖ್ಯೆ ಕಮ್ಮಿ ಇರ್ತಾರೆ. ತಿಂಗಳಲ್ಲಿ 1 ವಾರ ತೆಗಿತಾ ಇರುತ್ತೆ. ಪ್ರತಿ ತಿಂಗಳು 1 ವಾರ ತೆಗಿತಾರೆ. ಆ ಸಮಯ ನೋಡಿಕೊಂಡು ಮೊಬೈಲಲ್ಲಿ ಗೂಗಲ್ ಸರ್ಚ್ ಮಾಡಿಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಕಥೆಯ ಭಾಗವನ್ನು ಇಂದಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಹೊಸ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಒಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಅಂತ ಹೇಳ್ತಾ ಹಿಂದಿನ ವೀಡಿಯೋದಲ್ಲಿ ಏನೇನಿದೆ ಕಷ್ಟ ಸುಖಗಳನ್ನೆಲ್ಲ ನಿಮ್ಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ತಪ್ಪುಗಳನ್ನು ಏನಾದರೂ ತಿಳ್ಕೊಂಡಿದ್ದರೆ ನಮಗೆ ಮಾಹಿತಿ ತಿಳಿಸಿ, ಕಮೆಂಟ್ಸ್ ಹಾಕಿ, ನಮಗೆ ಅನಿಸಿಕೆ ಒಂದು ಅಭಿಪ್ರಾಯಗಳನ್ನು ಹೇಳ್ತಾ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ನಮಗೆ ತಪ್ಪುಗಳೆಲ್ಲ ನೀವು ಕಮೆಂಟ್ಸ್ ಹಾಕಿರೋ ನಮ್ಗೆ ಅರ್ಥ ಆಗುತ್ತೆ, ಏನು ತಪ್ಪು ಮಾಡಿದ್ದೀವಿ ಏನು ಅಂತ ನಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಮತ್ತೊಂದು ಹೊಸ ವೀಡಿಯೋ ಮಾಡಿ ನಿಮಗೆ ತರ್ತೀನಿ. ಅದಕ್ಕಿಂತ ಮುಂಚೆ ಮತ್ತೆ ಲಾಸ್ಟಾಗಿ ಹೇಳ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಏನೇ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ಸ್ ಹಾಕಿ, ನಮ್ಮಿಂದ ಏನಾದರೂ ತಪ್ಪಾಯಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಭಾರತ ಕರ್ನಾಟಕ ಮಾತೆ ಒಂದೇ ಮಾತರಂ. ಭಾರತ್ ಮಾತಾಗಿ ನಾನು ರಾಘವೇಂದ್ರ ಬಾಯ್.